ನಾನು ನಿಮ್ಮ ಸುಹಾಸ್. ನಾನಿವತ್ತು ತಿಳಿಸ್ಕೊಡೋದೇನೆಂದರೆ, ನಾಸಾದವರು ಮುಂದಿನ ವರ್ಷ ಸೂರ್ಯಯಾನ ಉಡಾವಣೆ ಮಾಡೋದಕ್ಕೆ ಸಜ್ಜತೆ ತಯಾರು ಮಾಡ್ಕೊಳ್ತಿದ್ದಾರೆ. ಮತ್ತು 10 ದಿನಗಳ ಹಿಂದುಗಡೆ ನಾಸಾದವರು ನಮ್ಮ ಸೌರಮಂಡಲದಲ್ಲಿ ಅತಿ ತಾಪಮಾನ ಹೊಂದಿರುವ ಗ್ರಹವನ್ನು ಪತ್ತೆ ಹಚ್ಚಿದ್ದಾರೆ. ಮತ್ತು ಪ್ರಚಲಿತ ಘಟನೆಗಳು, 2 ವಿಷಯದ ಬಗ್ಗೆ, ಪ್ರಚಲಿತ ಘಟನೆ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಸಂವಿಧಾನ, ಭಾರತ ಸಂವಿಧಾನ ಬಗ್ಗೆ ಭಾರತೀಯರು, ಪ್ರತಿಯೊಬ್ಬ ಭಾರತೀಯ ಪ್ರಜೆ ತಿಳ್ಕೊಬೇಕಾದಂಥ ಕರ್ತವ್ಯ ನಮ್ಮ ಸಂವಿಧಾನದ ಬಗ್ಗೆ, ಅದರ ಬಗ್ಗೆ ಚುಟುಕು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ಬನ್ನಿ ಪ್ರಾರಂಭ ಮಾಡೋಣ. ಮೊದಲಿಗೆ ಇದು ನನ್ನ ಯೂಟ್ಯೂಬ್ ಚಾನಲ್ಲು. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನಿಮಗೆ ನೋಟಿಫಿಕೇಷನ್ ಮೂಲಕ ಇಲ್ಲಿ ಬೆಲ್ ಐಕನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಬಂದು ನಿಮಗೆ ನನ್ನ ವೀಡಿಯೋ ಸಿಗುತ್ತೆ, ನೀವು ನೋಡ್ಬೋದು. ಬನ್ನಿ ಈ ಸಂಚಿಕೆನ ಪ್ರಾರಂಭ ಮಾಡೋಣ. ನಾಸಾದವರು ಮುಂದಿನ ವರ್ಷ ಸೂರ್ಯಯಾನ ಮಾಡ್ತಾಯಿದ್ದಾರೆ. ಇದು ಜಗತ್ತಿನ ಮೊದಲ ಸೂರ್ಯಯಾನ ನೌಕೆಯಾಗಿದೆ ಸ್ನೇಹಿತರೆ. ಇದರ ಉದ್ದೇಶ ಬಂದು ಸೂರ್ಯನ ತಾಪಮಾನ ಕುರಿತು ಮತ್ತು ಸೌರ ಬಿರುಗಾಳಿ ಕುರಿತು ಮತ್ತು ಸೂರ್ಯ ಮತ್ತು ನಕ್ಷತ್ರಗಳ ಶಕ್ತಿ ಬಗ್ಗೆ ಹೇಗಿದೆ ಅನ್ನೋ ತಿಳ್ಕೊಳ್ಳಿಕ್ಕೆ ಈ ಸೂರ್ಯಯಾನ ಅಧ್ಯಯನ ಮಾಡ್ತಾಯಿದ್ದಾರೆ. ಇದರ ಬಗ್ಗೆ 60 ವರ್ಷಗಳ ಹಿಂದೆ ಯುಜೇನ್ ಪಾರ್ಕರ್ ಅನ್ನೋ ಅಮೇರಿಕಾದ ವಿಜ್ಞಾನಿಯೊಬ್ಬರು ತಿಳಿಸ್ಕೊಟ್ಟಿದ್ರು. ಅವರು ಇಂದಿಗೂ ಬದುಕಿದ್ದಾರೆ. ಅವರ ಹೆಸರನ್ನೇ ಈ ಉಪಗ್ರಹಕ್ಕೆ ಇಡಲಾಗಿದೆ. ಇದು ಮೊದಲ ಜೀವಂತ ವಿಜ್ಞಾನಿಯ ಹೆಸರು ಒಂದು ಉಪಗ್ರಹಕ್ಕೆ ಇಡ್ತಾ ಇರುವಂಥ ಸಂಗತಿ ಸ್ನೇಹಿತರೆ. ಇದು ಅತ್ಯಂತ ವಿಶೇಷ ಸಂಗತಿಯಾಗಿದೆ. ಇದು ಮುಂದಿನ ವರ್ಷ 2018 ಜೂನ್ ಇಲ್ಲ ನವೆಂಬರಲ್ಲೇನೋ ಅನಿಸುತ್ತೆ ಈ ಯಾನವನ್ನು ಉಡಾವಣೆ ಮಾಡ್ತಾರೆ, ಸೂರ್ಯಯಾನವನ್ನು. ಅದಾದ ನಂತರ ನಾಸಾದವರು ಸೌರವ್ಯೂಹದಲ್ಲಿ ಅತ್ಯಂತ ಉಷ್ಣತೆ ಇರುವ ಗ್ರಹನ ಪತ್ತೆ ಹಚ್ಚಲಾಗಿದೆ. ಭೂಮಿಯಿಂದ 650 ಜ್ಯೋತಿರ್ವರ್ಷಗಳ ದೂರದಲ್ಲಿದೆ ಸ್ನೇಹಿತರೆ. ಅಂದರೆ 60,000 ವರ್ಷಗಳ ಹಿಂದೆ ಇದೆ. ಅಷ್ಟು ದೂರ ಕ್ರಮಿಸಬೇಕು ನಾವು. ಅಷ್ಟೊತ್ತಿಗೆ ಭೂಮಿನೇ ಇರುತ್ತೋ ಇಲ್ಲೋ ಅನ್ನೋ ಅಂತ್ಯದಲ್ಲಿರುತ್ತೆ. ಭೂಮಿ ಕೂಡ ಸಾವಿನ ಅಂಚಿನಲ್ಲಿರುತ್ತೆ. ಈ ಗ್ರಹದ ಹೆಸರು KELT 9 ಅಂತ. ವಾತಾವರಣದಲ್ಲಿ ಅತಿ ಹೆಚ್ಚು ತಾಪಮಾನ ಹೊಂದಿದೆ. ಇದು ಗುರು ಮತ್ತು ಶುಕ್ರ ಗ್ರಹಕ್ಕಿಂತ ಹೆಚ್ಚು ತಾಪಮಾನ ಹೊಂದಿದೆ. ಇಲ್ಲಿ ಜೀವಿಗಳು ಬದುಕೋದಾಗಲಿ, ಜೀವಿಗಳು ಹುಟ್ಟೋದೇ ಇಲ್ಲ ಅನಿಸುತ್ತೆ. ಅಷ್ಟೊಂದು ತಾಪಮಾನ ಏರಿಳಿತವನ್ನು ಕಾಣ್ತಾ ಇದೆ ಈ ಗ್ರಹ. ನಿಜಕ್ಕೂ ಅದ್ಭುತವೇ ಸರಿ. ತದನಂತರ ಪ್ರಚಲಿತ ಘಟನೆಗಳು ಸ್ನೇಹಿತರೆ. ಈ 2 ವಿಷಯ ಬಗ್ಗೆ ಪ್ರಚಲಿತ ಘಟನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಿಹಾರದ ಗವರ್ನರ್ ರಾಮನಾಥ್ ಕೋವಿಂದ್ ಈಸ್ NDA ನಾಮಿನೇಸ್ ಫಾರ್ ದ ಪ್ರೆಸಿಡೆಂಟ್. 14ನೇ ರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಇವ್ರನ್ನ ಆಯ್ಕೆ ಮಾಡಿದ್ದಾರೆ ಸ್ನೇಹಿತರೆ. ಇವರು ಈ ಪ್ರಸ್ತುತ ಅವರು ಬಿಹಾರದ ರಾಜ್ಯಪಾಲರಾಗಿದ್ದಾರೆ. ಮುಂದಿನ ತಿಂಗಳಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಪ್ರೆಸಿಡೆಂಟ್ ಟು ಲಾಂಚ್ GST ಆನ್ ಮಿಡ್ನೈಟ್ ಆಫ್ ಜೂನ್ 30 ಇನ್ ಪಾರ್ಲಿಮೆಂಟ್. ಸ್ನೇಹಿತರೆ, ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಜೂನ್ 30ರಿಂದ ಜುಲೈ 1 ಮಧ್ಯರಾತ್ರಿ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST, ದೇಶವೇ ನಿಬ್ಬೆರಗಾಗಿ ನೋಡ್ತಾ ಇದ್ದಂಥ GST ಅನ್ನೋ ಟ್ಯಾಕ್ಸ್ ಸರ್ವಿಸ್ನ ಜೂನ್ 30 ಮಧ್ಯರಾತ್ರಿ ಅಂದು ಪ್ರಣಬ್ ಮುಖರ್ಜಿಯವರು ಸಂಸತ್ತಿನಲ್ಲಿ ಅಧಿಕೃತವಾಗಿ ಮಸೂದೆಯನ್ನು ಅಂಗೀಕರಿಸ್ತಾರೆ ಸ್ನೇಹಿತರೆ. ಇದು ಪ್ರಣಬ್ ಮುಖರ್ಜಿಯವರ ಕೊನೆಯ ಮಸೂದೆ ಹಾಗೂ ಯೋಜನೆ ಮತ್ತು ಅಧಿಕಾರಾವಧಿ ಕೂಡ ಕೊನೆಯ ಸ್ನೇಹಿತರೆ. ಪ್ರಣಬ್ ಮುಖರ್ಜಿಯವರು ಜೂನ್ 30 ಆದ ತಕ್ಷಣ ಜುಲೈಯಲ್ಲಿ ಅವರ ಅಧಿಕಾರ ಅಂತ್ಯ ಆಗುತ್ತೆ. ಇದು ಕೊನೆಯ ಯೋಜನೆ ಆಗಿರುತ್ತೆ ಸ್ನೇಹಿತರೆ ಅವರದು. ಇದಾದ ಬಳಿಕ ಒಂದು ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಆಗಿದೆ ಸ್ನೇಹಿತರೆ. ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ನಾನಿಲ್ಲಿ ಸಣ್ಣ ಚುಟುಕಿನ ಪ್ರಯತ್ನ ಮಾಡ್ತಾಯಿದ್ದೀನಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ. ಹ್ಯೂಮನ್ ಹೆಲ್ತ್ ರೈಟ್ ಅಂತ. ಇದು ಭಾರತ ಸಂವಿಧಾನದ 38, 39, 41, 42, 47, 48 ಮುಂತಾದ ವಿಧಿಗಳಲ್ಲಿ ಈ ಆರೋಗ್ಯದ ಬಗ್ಗೆ ನಿಮಗೆ ಹಕ್ಕಿದೆ. ಪ್ರತಿಯೊಬ್ಬ ಭಾರತೀಯನ ಹಕ್ಕಿದೆ. ಈ ಆರೋಗ್ಯದಲ್ಲಿ ಜಾತಿ ಧರ್ಮ ತಾರತಮ್ಯ ಇರಬಾರ್ದು. ಅದು ಈ ಸಂವಿಧಾನದ 38ನೇ ವಿಧಿಯಲ್ಲಿ ಅಂಗೀಕರಿಸಲಾಗಿದೆ. ಆಗಲೇ ಆರೋಗ್ಯ ಕೇಂದ್ರಗಳು ಊರಿಂದ ತೀರ ದೂರದಲ್ಲಿರಬೇಕು. ಯಾಕಂದರೆ ಎಮರ್ಜೆನ್ಸಿ ಬಂದಾಗ ವೈದ್ಯರು ಮತ್ತು ಯಾರಾದರೂ ಸಹಾಯಕ್ಕೆ ಬರೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇದು ಊರಿಂದ ತೀರ ದೂರದಲ್ಲಿರಬಾರ್ದು.
ಸಂವಿಧಾನದ 11, 12ನೇ ಶೆಡ್ಯೂಲ್ ಅನ್ವಯವಾದಂತೆ ಪ್ರತಿ ಪಂಚಾಯಿತಿ ಪಾಲಿಕೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕಂಪಲ್ಸರಿ ಇರಲೇಬೇಕು ಅಂತ ಸಂವಿಧಾನದಲ್ಲಿ ಬರೆದಿದ್ದಾರೆ. ಇದು ಈಗ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಶುದ್ಧ ಕುಡಿಯುವ ನೀರಿನ ಘಟಕ ಅಂದ್ಬಿಟ್ಟು ಊರಿನಲ್ಲೆಲ್ಲ ಒಂದು 10ರಿಂದ 10ಗೆ ಹಾಕ್ಬಿಟ್ಟು ಏನೋ ಘಟಕ ಮಾಡಿ ಫಿಲ್ಟ್ರ್ ನೀರು ಅಂತ ಕೊಡ್ತಾರೆ. ಅದು ಕೇಂದ್ರ ಸರ್ಕಾರದವರು ಮಂಡನೆ ಮಾಡಿದ್ದು, ರಾಜ್ಯ ಸರ್ಕಾರದಲ್ಲಿ ಪ್ರಚಲಿತವಾಗಿ ಯಶಸ್ವಿಯಿಂದ ಸಾಗ್ತಾ ಇದೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.